ಬಸವನ ಬಾಗೇವಾಡಿಯಿಂದ ಶ್ರೀಶೈಲ ಪಾದಯಾತ್ರೆ ಹೋಗಕ್ ನಾವೆಲ್ಲ ರೆಡಿ ಆಗಿದ್ದೇವ್ರಿ. ಅವತ್ತು ಹೋಳಿ ಹುಣ್ಣಿಮೆ ಐತ್ರಿ. ಹೋಳಿ ಹುಣ್ಣಿಮೆ ದಿನ ರಾತ್ರಿ ನಮ್ ಊರಾಗಿನ ಕಂಬಿಗಳನ್ನೆಲ್ಲ ಮೆರವಣಿಗೆ ಮಾಡ್ಕೊಂಡ್ ಬಸವನ ಗುಡಿಗೆ ತಗೊಂಡ್ಬಂದೇವ್ರಿ. ಯಾಕಂದ್ರ ಹುಣ್ಣಿಮೆ ಮರುದಿನ ಬಣ್ಣದ ಹಬ್ಬದ ದಿನ ನಾವೆಲ್ಲ ಬಸವನ ಗುಡಿಯಿಂದ ಶ್ರೀಶೈಲ ಪಾದಯಾತ್ರೆ ಶುರು ಮಾಡ್ತೇವ್ರಿ. ಅದಕ್ಕೆ ಹುಣ್ಣಿಮೆ ದಿನ ಕಂಬಿಗಳಿಗೆಲ್ಲ ಪೂಜೆ ಮಾಡ್ಕೊಂಡ್ ಮಂಗಳಾರತಿ ಮಾಡ್ಕೊಂಡ್ ಅಡ್ವಾನ್ಸ್ ಸಿದ್ಧತೆ ಮಾಡ್ಕೋತೇವ್ರಿ. ಈ ಕಾರ್ಯಕ್ರಮದಾಗ ನಮ್ ಊರಾಗಿನ ಮಂದಿ ಎಲ್ಲ ಬಹಳ ಖುಷಿಯಿಂದ ಪಾಲ್ಗೊಳ್ತಾರ್ರಿ. ಇನ್ನು ಈ ಪಾದಯಾತ್ರೆ ಮುಂದಾಳತ್ವನ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರಾ ಸಮಿತಿ ಬಸವನ ಬಾಗೇವಾಡಿ ಇವರು ವಹಿಸ್ಕೊಂಡಿರ್ತಾರ ನೋಡ್ರಿ. ಮತ್ತೆ ಈ ಸಮಿತಿಯವ್ರ ಪಾದಯಾತ್ರಿಗಳ ಎಲ್ಲಾ ಲಗೇಜ್ ಗಳನ್ನ ಕ್ಯಾರಿ ಮಾಡಕ್ ಒಂದ್ ಗಾಡಿ ಮಾಡಿರ್ತಾರ ನೋಡ್ರಿ. ಮತ್ತೆ ಹಂಗೆ ದಾರಿ ಉದ್ದಕ್ಕೂ ನೀರಿನ ವ್ಯವಸ್ಥೆ ಮಾಡಿರ್ತಾರ ನೋಡ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಿತಿಯವರು ಶ್ರೀಶೈಲ ಮುಟ್ಟುವವರೆಗೂ ಪಾದಯಾತ್ರಿಗಳಿಗೆ 3 ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡ್ತಾರಿ. ಮತ್ತು ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಜಾತ್ರಾ ನಿಮಿತ್ತವಾಗಿ ಸತತ 5 ದಿನಗಳ ಕಾಲ ದಾಸೋಹವನ್ನು ಮಾಡ್ತಾರ ನೋಡ್ರಿ. ಮತ್ತೆ ಈ ಸಮಿತಿಯವರು ಇದನ್ನ ಸತತವಾಗಿ 27 ವರ್ಷಗಳಿಂದ ನಡೆಸ್ಕೊಂಡ್ ಬಂದಾರ ನೋಡ್ರಿ. ಮತ್ತೆ ಈ ಸಮಿತಿಯನ್ನು ರಚನೆ ಮಾಡಿದ್ದಕ್ಕಾಗಿ ಬಸವನ ಬಾಗೇವಾಡಿಯ ಎಲ್ಲಾ ಗುರು ಹಿರಿಯರಿಗೂ ಪಾದಯಾತ್ರಿಗಳ ವತಿಯಿಂದ ಧನ್ಯವಾದಗಳನ್ನು ತಿಳಿಸಕ್ ಬಯಸ್ತೀನಿ ನೋಡ್ರಿ. ಇನ್ನ ಈ ಶ್ರೀಶೈಲ ಪಾದಯಾತ್ರೆ ನಾವು ಯಾವ ತರ ಮಾಡ್ತೇವೆ ಅಂತ ನಿಮ್ಗೆ ಎಲ್ಲಾ ವಿಡಿಯೋ ಮಾಡಿ ತೋರಿಸ್ತೀನಿ. ಅದಕ್ಕಾಗಿ ನೀವು ದಾನೇಶ್ ಬಡಿಗೇರ್ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ ಇಟ್ಕೋರಿ. ಹಾಗೆ ದಾನೇಶ್ ಬಡಿಗೇರ್ ಯೂಟ್ಯೂಬ್ ಚಾನಲ್ ನಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಮೇಲೆ 2 ಸಾಂಗ್ ಮಾಡೇವ್ರಿ. ಅದನ್ನು ಕೇಳಿ ಆನಂದ ಪಡ್ರಿ. ಧನ್ಯವಾದಗಳು.